ಹೋಗೋರು ಬರೋರ್ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡು ಓಡಾಡಿ. ನಿಗಾ ಇಟ್ಕೊಂಡೆ ಮೇಡಮ್ ಓಡಾಡ್ತಾ ಇರೋದು. ನಿಗಾ ಇಟ್ಕೊಂಡೆ ಓಡಾಡ್ತಾ ಇದ್ರೆ ಎದುರಿಗೆ ಬರೋರ್ ಕಣ್ಣು ಕಾಣಿಸ್ತಿರ್ಲಿಲ್ವೇ? ಗಿಣಿ ಹಾಗೆ ದೊಡ್ಡದಾಗಿ ಬಾಯ್ ಬಿಟ್ಬಿಟ್ರು. ಮೇಡಮ್ ಗಿಣಿ ಎಲ್ಲ ದೊಡ್ಡದಾಗಿ ಬಾಯ್ ಬಿಡೋದು ನೀರಾನೆ. ಏನು ಮೆತ್ತಿಗೆ ನಾನು ಆನೆ ಅಂತಿದ್ದೀರಾ? ಮೆತ್ತಿ ಯಾಕಂದ್ರೆ ಜೋರಾಗಲ್ಲ ನೀರಾನೆ. ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ಕ್ಲಾಸಿಕ್ ಜೋಡಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಂತಿ ಜೋಡಿ. 1960 ಮತ್ತು 70ರ ದಶಕದಲ್ಲಿ ಇವರ ಜೋಡಿ ಪರದೆ ಮೇಲೆ ಕಾಣಿಸ್ಕೊಂಡ್ರೆ ಸಾಕು, ಪ್ರೇಕ್ಷಕರಿಗೆ ಅದೇನೋ ಸಂಭ್ರಮ. ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರು ಎಷ್ಟು ಚಿತ್ರದಲ್ಲಿ ನಟಿಸಿದರೆ ಮತ್ತೆ ಅದು ಯಾವ ವರ್ಷ ತೆರೆ ಕಂಡಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರ ಮೊದಲನೇ ಚಿತ್ರ ಶ್ರೀ ರಾಮಾಂಜನೇಯ ಯುದ್ಧ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ ಎರಡನೇ ಚಿತ್ರ ಚಂದವಳ್ಳಿ ತೋಟ 1964ರಲ್ಲಿ ತೆರೆ ಕಂಡಿರುತ್ತೆ. ಮುಂದೆ ಬಂದ ಚಿತ್ರ ತುಂಬಿದ ಕೊಡ. ಇದು 1964ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ಮುರಿಯದ ಮನೆ. ಇದು 1964ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಪ್ರತಿಜ್ಞೆ. ಇದು ಕೂಡ 1964ರಲ್ಲೇ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ವಾತ್ಸಲ್ಯ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಬೆಟ್ಟದ ಹುಲಿ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಮಹಾಸತಿ ಅನುಸೂಯ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಆ ತದನಂತರ ಬಂದ ಚಿತ್ರ ಮಂತ್ರಾಲಯ ಮಹಿಮೆ. ಇದು 1966ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಕಿಲಾಡಿ ರಂಗ. ಇದು 1966ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಪ್ರೇಮಮಯ. ಇದು 1966ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಲಗ್ನ ಪತ್ರಿಕೆ. ಇದು 1967ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ದೇವರ ಗೆದ್ದ ಮಾನವ. ಇದು 1967ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಮನಸ್ಸಿದ್ದರೆ ಮಾರ್ಗ. ಇದು 1967ರಲ್ಲಿ ತೆರೆ ಕಂಡಿರುತ್ತೆ. ಅನಂತರ ಬಂದ ಚಿತ್ರ ಚಕ್ರತೀರ್ಥ. ಇದು 1967ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ಹಿಮ್ಮಡಿ ಪುಲಕೇಶಿ. 1967ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಬೆಂಗಳೂರು ಮೇಲ್. ಇದು 1968ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ರೌಡಿ ರಂಗಣ್ಣ. ಇದು 1968ರಲ್ಲಿ ತೆರೆ ಕಂಡಿರುತ್ತೆ. ನಂತರ ಬಂದ ಚಿತ್ರ ಜೇಡರ ಬಲೆ. ಇದು 1968ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಸಿಂಹ ಸ್ವಪ್ನ. ಇದು 1968ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಚೂರಿ ಚಿಕ್ಕಣ್ಣ. 1969ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ಪುನರ್ಜನ್ಮ. ಇದು 1969ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಬಲೆ ರಾಜ. ಇದು 1969ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಚಿಕ್ಕಮ್ಮ. ಇದು 1969ರಲ್ಲಿ ತೆರೆ ಕಂಡಿರುತ್ತೆ. ನಂತರ ಬಂದ ಚಿತ್ರ ನನ್ನ ತಮ್ಮ. ಇದು 1970ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಬಾಳು ಬೆಳಗಾಯಿತು. ಇದು 1970ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ದೇವರ ಮಕ್ಕಳು. ಇದು 1970ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ಪರೋಪಕಾರಿ. ಇದು 1970ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಶ್ರೀಕೃಷ್ಣ ದೇವರಾಯ. ಇದು 1970ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಕಸ್ತೂರಿ ನಿವಾಸ. ಇದು 1971ರಲ್ಲಿ ತೆರೆ ಕಂಡಿರುತ್ತೆ. ನಂತರ ಬಂದ ಚಿತ್ರ ಕುಲಗೌರವ. ಇದು 1971ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಬಾಳ ಬಂಧನ. 1971ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಕ್ರಾಂತಿವೀರ. ಇದು 1972ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ನಂದಗೋಕುಲ. ಇದು 1972ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ದೇವರು ಕೊಟ್ಟ ತಂಗಿ. ಇದು 1973ರಲ್ಲಿ ತೆರೆ ಕಂಡಿರುತ್ತೆ. ಆನಂತರ ಬಂದ ಚಿತ್ರ ಮೂರುವರೆ ವಜ್ರಗಳು. ಇದು 1973ರಲ್ಲಿ ತೆರೆ ಕಂಡಿರುತ್ತೆ. ತದನಂತರ ಬಂದ ಚಿತ್ರ ಬಹುದ್ದೂರ್ ಗಂಡು. ಇದು 1976ರಲ್ಲಿ ತೆರೆ ಕಂಡಿರುತ್ತೆ. ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರು ಬರೋಬ್ಬರಿ 37 ಚಿತ್ರಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ.